ಕರ್ನಾಟಕದಲ್ಲಿ ಕಳೆದ 4-5 ಎಲೆಕ್ಷನ್ಗಳಿಂದ ಚುನಾವಣೆಗಳಿಂದ ಲೋಕಸಭೆ ಚುನಾವಣೆಗಳಲ್ಲಿ 28 ಕ್ಷೇತ್ರದಲ್ಲಿ ಒಂದು 10-15 ಕ್ಷೇತ್ರಗಳು ರಿಪೀಟ್ 3 ಸಾರಿ 4 ಸಾರಿ ಗೆದ್ದವ್ರ ಸಂಖ್ಯೆನೇ ಜಾಸ್ತಿ. ಅದರಲ್ಲಿ ಬಾಗಲಕೋಟೆ ಕೂಡ ಒಂದು. ಬಾಗಲಕೋಟೆಯಲ್ಲಿ ಬಿಸಿ ಗದ್ದಿಗೌಡರು ನಿರಂತರವಾಗಿ ಗೆಲ್ತಾ ಇದ್ದಾರೆ. ಬಟ್ ಈ ಬಾರಿ ನಿಲ್ಲಲ್ಲ ಅಂತ ಅವ್ರಾಗಲೇ ಚುನಾವಣೆ ಈ ಹಿಂದೆ ನನಗೆ ಸಾಕು ಅಂತ ಕಾರ್ಯಕರ್ತರು ಕೂಡ ನೀವು ಸಾಕು ಅಂತ ಕೂಡ ಒಂದಷ್ಟು ಜನ ಹೇಳ್ತಿದ್ದಾರೆ. ಸೊ ಬಾಗಲಕೋಟೆ ಈ ಬಾರಿ MLA ಎಲೆಕ್ಷನ್ ಸೋತಿರ್ತಕ್ಕಂಥ ಮುರುಗೇಶ್ ನಿರಾಣಿ ನಾನು ಲೋಕಸಭೆಗೆ ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಬೆಳಗಿನೆಲ್ಲ ಸೋತರು ಮುರುಗೇಶ್ ನಿರಾಣಿ, ಲೋಕಸಭೆಗೆ ಹೋಗಬೇಕು ಅನ್ನೋ ಲೆಕ್ಕಾಚಾರ. ಅಟ್ ದಿ ಸೇಮ್ ಟೈಮ್ ನಿವೃತ್ತ IAS ಅಧಿಕಾರಿ ಡಾಕ್ಟರ್ ಪ್ರಕಾಶ್ ಜೇಪರಪ್ಪ ಅವರು ಕೂಡ ಅಷ್ಟೇ ನಾವು ಲೋಕಸಭೆ ಆಸ್ಪಿರೆಂಟ್ ಅಂತ ಅವರಾಗಲೇ ಅವರು ಕೂಡ ಓಡಾಡ್ತಾ ಇದ್ದಾರೆ. ಗದ್ದಿಗೌಡರ್ ಇಷ್ಟು ವರ್ಷ ನಿಂತು ಹೌದು ನಾವು ಪಕ್ಷದ ಮೇಲಿನ ಪ್ರೀತಿಗೆ, ವಾಜಪೇಯಿ ಅವ್ರ ಮೇಲಿನ ಪ್ರೀತಿ, ಯಡಿಯೂರಪ್ಪ ಕಾರಣಕ್ಕೆ ಈ ಹಿಂದೆ ನಂತರ ಮೋದಿ ಅಲಿಯಲ್ಲಿ ಚುನಾವಣೆಗಳು ಗೆಲ್ಸಿದ್ದೀವಿ. ಬಟ್ ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಆಗಿಲ್ಲ. ಜೊತೆಗೆ ಅವರು ಕೂಡ ಸಾಕು ಅಂತ ಅವರು ಓಡಕ್ಕೆ ರೆಡಿ ಆಗಿದ್ದಾರೆ. ಸೊ ಹೀಗಾಗಿ ಕಾರ್ಯಕರ್ತರು ವಾಟ್ ನೆಕ್ಸ್ಟ್ ಅನ್ನೋದು ಬಾಗಲಕೋಟೆ BJP ಕಾರ್ಯಕರ್ತರ ಲೆಕ್ಕಾಚಾರ. ನಿರಾಣಿ ಬಂದರೆ ಓಕೆ ಅಂತ ಒಂದಷ್ಟು ಜನರ ಚರ್ಚೆ, ಒಂದಷ್ಟು ಜನ ಡಾಕ್ಟರ್ ಪ್ರಕಾಶ್ ಓಕೆ ಅಂತ. ಹುನಗುಂದ ಶಾಸಕರು ದೊಡ್ಡಗೌಡ ಪಾಟೀಲರು ನಾನು ಕೂಡ ಆಸ್ಪಿರೆಂಟ್ ಅಂತ ಹೇಳಿದ್ರು. ಅದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸೀಮಿತ ಲೆಕ್ಕಾಚಾರ ಆಗಿದೆ. ಸೊ ಬಾಗಲಕೋಟೆ BJPಯ ಭದ್ರಕೋಟೆ ಆಗಿದೆ. ಕಾಂಗ್ರೆಸ್ಸಿಂದ ವೀಣಾ ಕಾಶಪ್ಪನವ್ರು ಕಂಟೆಸ್ಟ್ ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ. ಅವ್ರ ಕಂಟೆಸ್ಟ್ ಸಿದ್ದರಾಮಯ್ಯವ್ರ ಹೇಳಿಕೆ ಪ್ರಕಾರ. ಸೊ BJPಯಲ್ಲಿ ಏನು ಅಂತಂದರೆ ಕ್ಷೇತ್ರವನ್ನು ಸತತವಾಗಿ ಗೆದ್ಕೊಂಡು ಬಂದಿರೋದು ಈ ಬಾರಿ ಕೂಡ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ. ಹಾಗಾಗಿ ಹಾಲಿ ಸಂಸದರು ನಾವು ನಿಲ್ಲಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿರೋ ಹಿನ್ನೆಲೆ ನಿರಾಣಿ ಅವರ ಅಥವಾ ಪ್ರಕಾಶ್ ಅವರ, ದೊಡ್ಡಗೌಡ ಪಾಟೀಲರು ದೊಡ್ಡ ಮಟ್ಟಕ್ಕೆ ಎಮರ್ಜ್ ಆಗಿ ಅವ್ರು ಹೇಳ್ಕೊಂಡ್ಮೇಲೆ ಆ ಗ್ರೌಂಡಲ್ಲಿ ಓಡಾಡ್ತಿಲ್ಲ, ಅದೊಂದು ನಡೆ ಇದೆ. ಸೊ ನಿರಾಣಿ ಅವರು ದೊಡ್ಡ ಮಟ್ಟದ ಹೈಕಮಾಂಡ್ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಟಿಕೆಟ್ ನನಗಾಗುತ್ತೆ ಅಂತ. ಟಿಕೆಟ್ ಅರೆ ಚುನಾವಣೆ ಆರಾಮಾಗಿ ಗೆಲ್ಬೋದು. ನಿರಾಣಿ ಅವ್ರಿಗೆ MLA ಎಲೆಕ್ಷನ್ಗಿಂತ MP ಎಲೆಕ್ಷನ್ ಈಸಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂಗೆ ಕಾಣ್ತಿದೆ. ಅಟ್ ದಿ ಸೇಮ್ ಟೈಮ್ ನಾನು ಯೋಗ್ಯ ಇದ್ದೀನಿ, ನನಗೂ ಕೂಡ ಅರ್ಹತೆ ಇದೆ, ನಾನು IAS ಅಧಿಕಾರಿಯಾಗಿದ್ದವನು, 100 ಜನ KS IAS ಮಾಡಲಿಕ್ಕೆ ತರಬೇತಿ ಕೊಡ್ತಾರವನು, ನನಗೂ ಅವಕಾಶ ಬೇಕು ಅನ್ನೋದು ಡಾಕ್ಟರ್ ಪ್ರಕಾಶ್ ಅವರ ಲೆಕ್ಕಾಚಾರ. ಅವರು ಮೋದಿ ಮತ್ತು ಪ್ರಕಾಶ್ ಚಾಯ್ ಚರ್ಚೆ ಅನ್ನೋ ಲೆಕ್ಕಾಚಾರಕ್ಕೆ ಊರೂರಿಗೆ ಹೋಗಿ ಅಲ್ಲೂ ಟೀ ಕಾಫಿ ಮಾಡ್ಕೊಂಡು ಹಳ್ಳಿಕಟ್ಟೆ ಹತ್ರ ಜನಗಳ ಜೊತೆ ಮಾತಾಡ್ಕೊಂಡು ಒಂದು ಕ್ಯಾಂಪೇನ್ ಅವರು ಶುರು ಮಾಡ್ಕೊಂಡಿದ್ದಾರೆ. BJPಯಲ್ಲಿ ಸಾಮಾನ್ಯ ಕಾರ್ಯಕರ್ತಕ್ಕೆ ಅವಕಾಶ ಸಿಗುತ್ತೆ. ನಾನು ದೆಹಲಿ ಮಟ್ಟದಲ್ಲಿ ಅಧಿಕಾರಿಗಳ ಜೊತೆ ಕೆಲಸ ಮಾಡಿರೋ ಕಾರಣ ನಾನೊಬ್ಬ ಅಧಿಕಾರಿಯಾಗಿದ್ದವನು. ನಾನು ಬಾಗಲಕೋಟೆ ನನ್ನದೇ ಆದಂಥ ವಿಷನ್ ಇದೆ, ನಾನು ಉದ್ಧಾರ ಮಾಡಬೇಕು ಅನ್ನೋದು ಪ್ರಕಾಶ್ ಅವ್ರ ಲೆಕ್ಕಾಚಾರ. ನಾನು ಕೈಗಾರಿಕೋದ್ಯಮಿ, ಬಾಗಲಕೋಟೆನ ಮತ್ತಷ್ಟು ಮಗದಷ್ಟು ಉದ್ಧಾರ ಮಾಡ್ತೀನಿ ಅನ್ನೋದು ನಿರಾಣಿ ಅವ್ರ ಲೆಕ್ಕಾಚಾರ. ಸೊ ಹೀಗಾಗಿ ಫೈಟ್ ಬಿಟ್ವೀನ್ ನಿರಾಣಿ ವರ್ಸಸ್ ಡಾಕ್ಟರ್ ಪ್ರಕಾಶ್ ಅನ್ನೋ ಲೆಕ್ಕಾಚಾರಗಳು ಭಾಳಷ್ಟು ಚರ್ಚೆ ಆಗ್ತಿದೆ. ಗದ್ದಿಗೌಡರು ಕಡೆಗಳಿಗೆ ಮತ್ತೆ ನನಗೆ ಪ್ರತಿ ಬಾರಿ ನಾನು ಇಲ್ಲಲ್ಲ ಇದೇ ಚುನಾವಣೆ ಅಂತ ಅಲ್ಲೇ 2 ಚುನಾವಣೆಯಲ್ಲಿ ಹೇಳಿದವರು ಮತ್ತೆ ಸ್ಪರ್ಧೆ ಮಾಡ್ತಾವ್ರೆ. ಮತ್ತು ಅದೇ ರೀತಿಯ ಗಿಮಿಕ್ನ ಮಾಡಿಬಿಟ್ರೆ ಅನ್ನೋದು ಒಂದು ಚರ್ಚೆ ಬಾಗಲಕೋಟೆ BJPಯಲ್ಲಿ. ಬಟ್ ಅವರೇ ಸ್ವತಃ ಅಖಾಡದಿಂದ ಹಿಂದೆ ಸರಿತಾರೋ ಹಿನ್ನೆಲೆ ನಿರಾಣಿ ವರ್ಸಸ್ ಡಾಕ್ಟರ್ ಪ್ರಕಾಶ್ ಜೇಪರಪ್ಪ ಅವ್ರ ಲೆಕ್ಕಾಚಾರ. ಹಾಗಾಗಿ ಬಾಗಲಕೋಟೆ BJPಯ ಭದ್ರಕೋಟೆ ಅದನ್ನು ಉಳಿಸ್ಕೊಳ್ಳೋ ದಿಸೆಯಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಕಾದು ನೋಡಬೇಕು. ಯಾಕೆ ಅಂತಂದರೆ ಕಾಂಗ್ರೆಸ್ ಅಲ್ಲಿ ಕುರುಬ ಸಮುದಾಯದ ಮತಗಳಿದೆ ಮತ್ತು ಲಿಂಗಾಯತ ಸಮುದಾಯದ ವೀಣಾ ಕಾಶಪ್ಪನವರು ಈ ಕಾಂಬಿನೇಷನ್ ವರ್ಕ್ ಮಾಡಿ ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ರಿಸಲ್ಟ್ ಮಾಡ್ತೀವಿ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ಸಿಗರಿದ್ದಾರೆ. ವೀಣಾ ಕಾಶಪ್ಪನವರು ಕೂಡ ಅದೇ ವಿಶ್ವಾಸದಲ್ಲಿದ್ದಾರೆ. ಬಟ್ BJPಯಲ್ಲಿ ನಿರಾಣಿ ಈಗಾಗಲೇ ಭಾಳಷ್ಟು ಬಾರಿ ವರ್ಷ MLA ಆಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅದೇ ನನಗೆ ಶ್ರೀರಕ್ಷೆ ಅನ್ನೋದು. ಬಟ್ ಅವ್ರ ನೆಗೆಟಿವ್ ಏನು ಅಂತಂದರೆ ಒಂದಷ್ಟು ಜನ ಹಾಲಿ ಶಾಸಕರು ಮಾಜಿ ಶಾಸಕರು ಅವ್ರ ಬೆನ್ನಿಗೆಲ್ಲದೆ ಇರೋದು. ಸಿದ್ದು ಸೌದಿಯವರಾಗ್ಬೋದು, ವೀರಣ್ಣ ಚರಂತಿಮಠ ಆಗ್ಬೋದು, ಲೈಕ್ ಹಿಂಗೆ ಒಂದಷ್ಟು ಜನ ಅವರಿಗೆ ವಿರೋಧ ಹಿನ್ನೆಲೆ. ಡಾಕ್ಟರ್ ಪ್ರಕಾಶ್ IAS ಅಧಿಕಾರಿಯಾಗಿದ್ದವರು ಈ ಕಾರಣಕ್ಕೆ ನನಗೆ ಟಿಕೆಟ್ ಆಗುತ್ತೆ ಅನ್ನೋ ವಿಶ್ವಾಸ ಅವ್ರದ್ದು. ಅವ್ರ ಶ್ರೀಮತಿಯವರು ಕಾಲಿಗೆ ಚಕ್ರ ಕಟ್ಕೊಂಡು ಮೋದಿ ಬಗ್ಗೆ ಕ್ಯಾಂಪೇನ್ ಮಾಡ್ಕೊಂಡು ಟಿಕೆಟ್ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಅವರ ಪಕ್ಷದ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದಾರೆ ಬಾಗಲಕೋಟೆ BJPಯಲ್ಲಿ. ಸೊ ಹಾಗಾಗಿ ಗದ್ದಿಗೌಡರ್ ಟಿಕೆಟನ್ನು ತಗೋತಾರ, ನಿರಾಣಿ ತಗೋತಾರ ಅಥವಾ ಪ್ರಕಾಶ್ ತಗೋತಾರ ಅನ್ನೋ ಪ್ರಶ್ನೆಗಳು ಬಾಗಲಕೋಟೆ BJPಗರಲ್ಲಿದೆ. ಹೈಕಮಾಂಡ್ ಯಾವ ಲೆಕ್ಕಾಚಾರ ನೋ ಟಿಕೆಟನ್ನು ಕೊಡುತ್ತೆ ಅಂತ ಕಾದು ನೋಡಬೇಕು. ಆದರೆ ನೀವು ಹೆಂಗಾರ ಗೊಂದಲ ಮಾಡ್ಕೊಂಡು ಕೂತೀರಿ, ನಾನು ರಿಸಲ್ಟ್ ಮಾಡ್ಕೊಂಡು ನಾನು ಸಂಸತ್ಗೆ ಹೋಗ್ತೀನಿ ಅನ್ನೋದು ವೀಣಾ ಕಾಶಪ್ಪನವ್ರ ವಿಶ್ವಾಸ. ನಿಮ್ಮ ಪ್ರಕಾರ ಈ ಬಾರಿ ಬಾಗಲಕೋಟೆ ಕ್ಷೇತ್ರ ಗೆಲ್ಲೋದು ಯಾರು, ಕಾಂಗ್ರೆಸ್ಸಾ BJPನ? BJPಯಿಂದ ಯಾರು ಅಭ್ಯರ್ಥಿ ಆದರೆ ಸೂಕ್ತ? ಗದ್ದಿಗೌಡ್ರ, ನಿರಾಣಿ ಅವರ ಅಥವಾ ಡಾಕ್ಟರ್ ಪ್ರಕಾಶ್ ಅವರ? ಯಾರು ಅಭ್ಯರ್ಥಿ ಆದರೆ ಬಾಗಲಕೋಟೆ BJPಗೆ ಸೂಕ್ತ? BJPಗರು ಕಾಮೆಂಟ್ ಮಾಡಿ. ಬಾಗಲಕೋಟೆ ಮತದಾರರು ನಿಮ್ಮ MP ಯಾರಾಗಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದೆ ಯಾರಾಗಬೇಕು ಪ್ರಧಾನಿ, ರಾಹುಲ್ ಗಾಂಧಿ ಅವರ, ನರೇಂದ್ರ ಮೋದಿ ಅವರ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.